ಧನಸ್ಸು ರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ, ಉತ್ತಮವಾದಂಥ ಲಾಭಗಳನ್ನು ತಗೊಳ್ಳಿಕ್ಕೆ ಒಂದು ಹೆಚ್ಚಿನ ಒಂದು ಸಮಯವನ್ನು ತಾವು ಕೊಡಬೇಕಾಗತ್ತೆ. ಸಮಯದ ಅಭಾವ ತಮ್ಮನ್ನು ಕಾಡುತ್ತೆ. ಮತ್ತು ರೈತಾಪಿ ಜನರಿಗೆ ಸ್ವಲ್ಪ ಮಟ್ಟಿನ ಲಾಭ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಬೆಳವಣಿಗೆ, ವೃತ್ತಿಪರ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಷ್ಟು ಲಾಭಗಳು ಸಿಗೋದಿಲ್ಲ, ನಾರ್ಮಲ್ ಆಗಿ ಲೈಫ್ ನಡೀತಾ ಇರುತ್ತೆ. ಮತ್ತು ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮೇಲಧಿಕಾರಿಗಳಿಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗುವಂಥದ್ದು. ಯಾರು ಕೆಲಸಕ್ಕಾಗಿ ತುಂಬ ಹುಡುಕ್ತಾ ಇರ್ತೀರ ಅವ್ರಿಗೂ ಸಹಿತ ಕೆಲವೊಂದು ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಸಿಗ್ತಾ ಇದೆ ಧನುರಾಶಿಯವರಿಗೆ. ಮದುವೆಯಲ್ಲಿ ಏನಾದರೂ ವಿಳಂಬ ಆಗ್ತಾ ಇದ್ದರೆ ಮದುವೆಗೆ ಒಂದು ಶುಭ ಸುದ್ದಿಗಳು ಬರುವಂತಹ ಸಾಧ್ಯತೆ ಕಾಣ್ತಾ ಇದೆ. ಶುಭ ಸುದ್ದಿಗಳು ತಮಗೆ ಕಾಣ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ಹೊಸ ವಿಚಾರಗಳು, ಹೊಸ ಅನುಭವಗಳು, ಹೊಸ ಬೆಳವಣಿಗೆಗಳು, ಮತ್ತು ತಮ್ಮ ಶತ್ರುಗಳು ಯಾರಂತ ತಾವು ಕಂಡುಹಿಡಿಯುವಂತಹ ಒಂದು ಚಾಲಾಕ್ಯತನ, ಮತ್ತು ಮಾನಸಿಕವಾದಂತಹ ತೊಂದರೆಯಿಂದ ತಾವು ದೂರವಾಗುವಂಥದ್ದು, ಭಗವಂತನ ಒಂದು ಆಶೀರ್ವಾದವನ್ನು ತಾವು ಪಡೆಯುವಂಥದ್ದು, ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥದ್ದು, ಗುರುಗಳನ್ನು ಮತ್ತು ಮಾರ್ಗದರ್ಶಕರನ್ನು ತಾವು ಭೇಟಿಯನ್ನು ಮಾಡುವಂಥದ್ದು, ಅವರಿಂದ ಕೆಲವೊಂದು ಆಶೀರ್ವಾದವನ್ನು ತಾವು ಪಡೆಯುವಂಥದ್ದು, ಮತ್ತು ಸಾತ್ವಿಕತೆಯ ಒಂದು ಯೋಜನೆ ತಾವಿದ್ದರೆ ತಮಗೆ ಸಾತ್ವಿಕತೆಯ ಲಾಭಗಳು ಸಿಗುವಂಥದ್ದು, ಕರ್ಮವಾದಂಥ ಯೋಜನೆಗಳು ತಮ್ಮ ಕಾರ್ಮಿಕವಾದಂಥ ಒಂದು ಬೆಳವಣಿಗೆ ತಮಗೆ ಜೀವನದಲ್ಲಿ ಆಗುವಂಥದ್ದು. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕೆಲವೊಂದು ಜಗಳಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಸೋದರ ಸಹೋದರಿ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿನ ಬಿರುಕು, ಮತ್ತು ಆರ್ಥಿಕತೆಯ ಲಾಭದಲ್ಲಿ ಏರಿಕೆಗಳಾಗುವಂಥದ್ದು, ಅಲ್ಪ ಮಟ್ಟಿನ ಏರಿಕೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ವಿಶೇಷವಾಗಿ ಧನುರಾಶಿಯವರು ತಾವು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಅತಿ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಒಂದು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ, ಮಕ್ಕಳಿಂದ ಲಾಭ ಅಂತಲೂ ಸಹಿತ ಹೇಳ್ಬೋದು ಧನುಸ್ಸು ರಾಶಿಯವ್ರಿಗೆ. ಮತ್ತು ವಿಶೇಷವಾಗಿ ದಕ್ಷಿಣ ದಿಕ್ಕಿನ ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮತ್ತು 9 ಅನ್ನುವಂಥ ಸಂಖ್ಯೆ ತಮಗೆ ಉತ್ತಮವಾಗಿ ಬರ್ತಾ ಇರುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ತಾವು ಕಪ್ಪು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ತೇನೆ. ಮತ್ತು ವಿಶೇಷವಾಗಿ ತಾವು ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಮಹಾಲಕ್ಷ್ಮಿಯ ಒಂದು ಬೆಳವಣಿಗೆ ಆಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗಿತ್ತು. ಇದಾಗಿತ್ತು ಧನುರಾಶಿಯ ಮಾಸಿಕ ಭವಿಷ್ಯ ಜೂನ್ ತಿಂಗಳದ್ದು. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಾವು ಗಳಿಸ್ಕೊಳ್ಬೋದು ಅಂತ ಹೇಳ್ತಾ, ನಾನು ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.